ಈ ವಾರ ಸಿನಿಮಾ ಪ್ರೇಮಿಗಳಿಗೆ OTTಯಲ್ಲಿ ಭರ್ಜರಿ ಮನೋರಂಜನೆಯ ಹಬ್ಬ ಕಾದಿದೆ. ಹೌದು, ಜುಲೈ 17ರಂದು ನೆಟ್ಫ್ಲಿಕ್ಸ್, ZEE5 ಹಾಗೂ ಜಿಯೋ ಹಾಟ್‌ಸ್ಟಾರ್ ಸೇರಿದಂತೆ ಪ್ರಮುಖ OTT ಸಂಸ್ಥೆಗಳಲ್ಲಿ ಆಕ್ಷನ್, ಹಾರರ್, ಸಸ್ಪೆನ್ಸ್ ಹಾಗೂ ಲವ್ ಸ್ಟೋರಿಗಳ ಸಾಲು ಹೊಸ ಸಿನಿಮಾಗಳು ಮತ್ತು ವೆಬ್ ಸೀರೀಸ್ಗಳು ಬಿಡುಗಡೆ ಆಗ್ತಿದೆ. ಈ ವೀಕೆಂಡ್ನಲ್ಲಿ ಯಾವೆಲ್ಲ ಸಿನಿಮಾಗಳನ್ನು ನೀವು ಮನೆಯಲ್ಲೇ ಕುಳಿತು ನೋಡಬಹುದು ಎಂಬ ಸಂಪೂರ್ಣ ಮಾಹಿತಿ ಇಲ್ಲಿದೆ ಕೇಳಿ. ಈ ವಾರದ ಬಿಗ್ ರಿಲೀಸ್ ಅಂದ್ರೆ ಅದು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ನಟನೆಯ ದಿ ಡೆವಿಲ್ ಸಿನಿಮಾ. ಪ್ರಕಾಶ್ ವೀರ್ ನಿರ್ದೇಶನದ ಈ ಆಕ್ಷನ್ ಥ್ರಿಲ್ಲರ್ ಚಿತ್ರ ZEE5ನಲ್ಲಿ ಬಿಡುಗಡೆ ಆಗ್ತಿದ್ದು, ಥಿಯೇಟರ್ನಲ್ಲಿ ಮಿಸ್ ಮಾಡಿಕೊಂಡವರು ಈಗ ಮನೆಯಲ್ಲೇ ಕುಳಿತು ದರ್ಶನ್ ಅಬ್ಬರವನ್ನ ನೋಡಬಹುದಾಗಿದೆ. ಇದರೊಂದಿಗೆ ಕೋರ್ಟ್ ರೂಮ್ ಡ್ರಾಮಾ ಕತೆ ಹೊಂದಿರುವ ತೆಲುಗಿನ ಆಕ್ಷನ್ ಸಿನಿಮಾ ಟ್ರಾನ್ಸ್ಫರ್ ತ್ರಿಮೂರ್ತಿಲು ಕೂಡ ZEE5ನಲ್ಲಿ ಸ್ಟ್ರೀಮಿಂಗ್ ಆಗಲಿದೆ. ಇನ್ನು ಸ್ಟಾರ್ ನಟಿ ಸಮಂತಾ ಮುಖ್ಯ ಪಾತ್ರದಲ್ಲಿ ನಟಿಸಿರುವ ಆಕ್ಷನ್ ಕಾಮಿಡಿ ಒಳಗೊಂಡ ಮಾ ಇಂಟಿ ಬಂಗಾರಂ ಸಿನಿಮಾ ಕೂಡ ಜಿಯೋ ಹಾಟ್‌ಸ್ಟಾರ್ನಲ್ಲಿ ಬಿಡುಗಡೆ ಆಗ್ತಿದ್ದು, ಫ್ಯಾಮಿಲಿ ಜೊತೆ ನೋಡಲು ಸೂಪರ್ ಆಗಿದೆ. ಇತ್ತ ನೆಟ್ಫ್ಲಿಕ್ಸ್ ಪ್ರಿಯರಿಗೆ ಕೂಡ ಈ ವಾರ ಭರ್ಜರಿ ಸಿನಿಮಾಗಳ ದೊಡ್ಡ ಆಫರ್ ಇದೆ. ನೈಜ ಘಟನೆಗಳ ಆಧಾರಿತ ಜರ್ಮನ್ ಸಿನಿಮಾ 23,000 ಲೈಫ್ಸ್ ಜುಲೈ 17ರಂದು ಲಭ್ಯವಿರಲಿದ್ದು, ಕಾದಂಬರಿ ಆಧಾರಿತ ಎಮೋಷನಲ್ ಡ್ರಾಮಾ ಸರಣಿ ದಿ ಮ್ಯಾಪ್ ಆಫ್ ಲಾಂಗಿಂಗ್ಸ್ ಕೂಡ ನೆಟ್ಫ್ಲಿಕ್ಸ್ನಲ್ಲಿ ರಿಲೀಸ್ ಆಗ್ತಿದೆ. ಪ್ರೇಮ ಕಥೆ ಇಷ್ಟಪಡೋರ್ಗೆ ನಿಕ್ ಮತ್ತು ಚಾರ್ಲಿ ರೊಮ್ಯಾಂಟಿಕ್ ಸಿನಿಮಾ ದ ಹಾಟ್ ಸ್ಟಪ್ಪರ್ ಫಾರ್ ಎವರ್ ಸಜ್ಜಾಗಿದ್ರೆ, ಹಾರರ್ ಮತ್ತು ಸಸ್ಪೆನ್ಸ್ ಇಷ್ಟಪಡೋರ್ಗೆ ರಾಜ ಮನೆತನದ ಹಿನ್ನೆಲೆ ಉಳ್ಳುವ ದಿ ಈಸ್ಟ್ ಪ್ಯಾಲೇಸ್ ವೆಬ್ ಸೀರೀಸ್ ಬರಲಿದೆ. ಇದರ ಜೊತೆಗೆ ಸಸ್ಪೆನ್ಸ್ ಥ್ರಿಲ್ಲರ್ ಮತ್ತು ತ್ರಿಕೋನ ಪ್ರೇಮ ಕಥೆ ಇರುವ ಡಿಸೈರ್ ಸಿನಿಮಾ ಕೂಡ ಇದೇ ಶುಕ್ರವಾರ ನೆಟ್ಫ್ಲಿಕ್ಸ್ನಲ್ಲಿ ಬಿಡುಗಡೆ ಆಗ್ತದೆ. ಒಟ್ನಲ್ಲಿ ಈ ವೀಕೆಂಡ್ ಮನೋರಂಜನೆಗಂತೂ ಯಾವುದೇ ಕೊರತೆ ಇಲ್ಲ. ಆಕ್ಷನ್ನಿಂದ ಹಿಡಿದು ಹಾರರ್ ವರೆಗೆ ಪ್ರತಿಯೊಬ್ಬರಿಗೂ ಇಷ್ಟವಾಗುವ ಸಿನಿಮಾಗಳು OTTಯಲ್ಲಿ ರೆಡಿಯಾಗಿದೆ. ಹಾಗಾದರೆ ಇವುಗಳಲ್ಲಿ ನೀವು ಮೊದಲು ಯಾವುದನ್ನು ನೋಡ್ತೀರಾ? ಕಮೆಂಟ್ ಮಾಡಿ.